ಸ್ನೇಹಿತರೆ ನಮಸ್ಕಾರ. ಕಾದಂಬರಿ ಯೂಟ್ಯೂಬ್ ವಾಹಿನಿಯ ಪ್ರೀತಿಯ ಓದುಗರಿಗೆ ನಾನು ಮನಸ್ಪೂರ್ವಕವಾಗಿ ಕ್ಷಮೆ ಕೇಳುತ್ತಾ ಇದ್ದೇನೆ. ಯಾಕೆಂದರೆ ಕೆಲವು ಕಾರಣಾಂತರಗಳಿಂದ ವಿಡಿಯೋ ಹಾಕುವುದು ತುಂಬ ತಡವಾಗಿದೆ. ಮತ್ತೆ ನಿಮ್ಮ ಈ ಕಾದಂಬರಿ ವಾಹಿನಿಯು ಒಂದು ಅದ್ಭುತ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದೆ. ವೃದ್ಧ ತಂದೆಯೊಬ್ಬರು ಮಕ್ಕಳು ಹಾಗೂ ಸೊಸೆಯಂದರಿಂದ ಪಟ್ಟ ಅವಮಾನ ಹಾಗೂ ಅನುಮಾನಕ್ಕೆ ಒಳಗಾದ ತಂದೆಯ ಕರುಣಾಜನಕ ಕಥೆಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಈ ಸಾಮಾಜಿಕ ಕಥೆಯು ನಮ್ಮ ಜೀವನಕ್ಕೆ ಪಾಠ ಕಲಿಸುವಂತಹ ಕಥೆಯಾಗಿದೆ. ಬನ್ನಿ ಕೇಳೋಣ. ಮನೆಯ ಲ್ಯಾಂಡ್ಲೈನ್ ಫೋನ್ ರಿಂಗಾದ ಶಬ್ದ. ಮೇಲಿನ ಮಹಡಿಯಲ್ಲಿ ಮಲಗಿದ್ದ ಅಜ್ಜಿಯ ಕಿವಿಗೆ ಅದು ಮೆಲ್ಲನೆ ಕೇಳಿಸುತ್ತಿದೆ. ಅಜ್ಜಿ ಖುಷಿಯಿಂದ ಮೇಲಿಂದ ಕೆಳಗೆ ಇಳಿದು ಬಂದು ಫೋನ್ ತೆಗೆಯುವಷ್ಟರಲ್ಲಿ ಫೋನ್ ಕಟ್ಟಾಯಿತು. ಈ ಹಾಳಾದ ಕಿವಿಗೆ ಶಬ್ದ ಬೇಗ ಕೇಳಿಸಲೇ ಇಲ್ಲ. ನನ್ನ ಮೊಮ್ಮಗ ಅಗಸ್ತ್ಯನೇ ಕಾಲ್ ಮಾಡಿದ್ದ ಅನಿಸುತ್ತೆ. ಮತ್ತೆ ಯಾವಾಗ ಮಾಡ್ತಾನೋ ಏನೋ. 65 ವರ್ಷ ವಯಸ್ಸಿನ ಅಜ್ಜಿ ಸ್ವಾಗತ ಹೇಳಿಕೊಂಡು ಅಲ್ಲೇ ಇದ್ದ ಸೋಫಾ ಮೇಲೆ ಕುಳಿತರು. ಕುಳಿತಲ್ಲೇ ಮತ್ತೆ ಮಂಪರು ಬಂದಂತಾಗಿ ಅಲ್ಲೇ ಮಲಗಿದ್ದರು. ಮತ್ತೆ ಆದ ಫೋನ್ ರಿಂಗ್ ಶಬ್ದಕ್ಕೆ ತಟ್ ಅಂತ ಎದ್ದು ಫೋನ್ ತೆಗೆದು ಕಿವಿಯ ಬಳಿ ಹಿಡಿದರು. ಅತ್ತ ಕಡೆಯಿಂದ, ಹಲೋ ನಮಸ್ತೆ, ನಿಮ್ಮ ಲ್ಯಾಂಡ್ಲೈನ್ನ ಕನೆಕ್ಷನ್ ಬಿಲ್ ಕಟ್ಟಲು 3 ದಿನಗಳು ಬಾಕಿ ಇವೆ. ಅವಧಿ ಮುಗಿಯೋದ್ರೊಳಗೆ ಬಿಲ್ ಪೇ ಮಾಡಿ ಎಂದು ಒಂದು ಹೆಣ್ಣಿನ ಧ್ವನಿ ಕೇಳಿ ಅಜ್ಜಿಗೆ ಪಿತ್ತ ನೆತ್ತಿಗೆ ಏರಿತು. ಮಾಡಿಸ್ತಾರೆ, ಅದು ನನ್ನ ಮೊಮ್ಮಗನಿಗೆ ನೆನಪಿರುತ್ತೆ. ಇಡೇ ಫೋನು. ಆಹಾ ಸುಂದ್ರಿ, ನಾನು ನನ್ನ ಮೊಮ್ಮಗ ಅಗಸ್ತ್ಯನ ಫೋನ್ ಬಂತು ಅಂತ ಖುಷಿಯಲ್ಲಿ ತೆಗೆದ್ರೆ ನೋಡಿದರೆ ಇವಳ ರಾಮಾಯಣ ಎಂದು ಗೊಣಗುತ್ತಾ ಫೋನ್ ಕಟ್ ಮಾಡಿದರು. ಬಹುಶಃ ಅಗಸ್ತ್ಯ ಕೆಲಸದಲ್ಲಿ ಇರಬಹುದು. ಈಗ ಮಾಡೋಲ್ಲ ಅನಿಸುತ್ತೆ. ವಯಸ್ಸಾದ ಜೀವ. ಎಲ್ಲರೂ ದೂರ ಆದರೂ ನನ್ನ ಮಗಳ ಮಗ ಈ ಅಗಸ್ತ್ಯ ಮಾತ್ರ ನನ್ನ ಪಾಲಿಗೆ ಉಳಿದಿರೋ ಆಸರೆ ಎಂದು ಮೇಲೆ ಹೋಗಲು ಎದ್ದರು. ಮತ್ತೆ ಫೋನ್ ರಿಂಗಾದ ಶಬ್ದವಾಗಿತ್ತು. ಈ ಬಾರಿ ಅಜ್ಜಿಗೆ ತುಂಬಾ ಕೋಪ ಬಂತು. ಮಾಡ್ತೀನಿ ತಡಿ ಇವಳಿಗೆ ಎಂದು ಫೋನ್ ತೆಗೆದು ಒಂದೇ ಸಮನೆ ಸಹಸ್ರನಾಮಾರ್ಚನೆ ಶುರು ಮಾಡಿದರು. ಹೇಯ್, ಒಂದು ಸಲ ಅಲ್ವೇನೆ ಹೇಳೋದು? ನಿನಗೆ ತಿಂಗಳಿಗೆ 1 ದಿನ ಬಾಕಿ ಇದೆ ಅನ್ನುವಾಗಲೇ ನನ್ನ ಅಗಸ್ತ್ಯ ಬಿಲ್ ಕಟ್ತಾನೆ. ಮತ್ತೆ ಫೋನ್ ಮಾಡಿದ್ರೆ ನಿನ್ನ ಆಫೀಸ್ಗೆ ಹುಡುಕೊಂಡು ಬಂದು ನಿನ್ನ ಗ್ರಹಚಾರ ಬಿಡಿಸ್ಬಿಡ್ತೀನಿ ನೋಡು. ಅಯ್ಯೋ ಅಜ್ಜಿ, ಯಾರಿಗೆ ಬೈತಾ ಇದೆಯಾ ಹೀಗೆ? ನಾನಜ್ಜಿ ಅಗಸ್ತ್ಯ ನೀನಾ? ತಪ್ಪಾಯ್ತು ಕಣೋ. ಅದ್ಯಾರೋ ಲ್ಯಾಂಡ್ಲೈನ್ ಫೋನ್ ಬಿಲ್ ಕಟ್ಟಿ ಅಂತ ಆಗಲೇ ಹುಡುಗಿ ಕಾಲ್ ಮಾಡಿದ್ಲು. ಅವಳೇ ಮತ್ತೆ ಮಾಡಿದ್ದಾಳೆ ಅಂದ್ಕೊಂಡೆ. ಹೇಗಿದ್ಯಾ ಕಂದ? ಚೆನ್ನಾಗಿದ್ದೀನಿ ಅಜ್ಜಿ. ಬಿಲ್ ಕಟ್ಟೋಕೆ ಇನ್ನೂ 1 ವಾರ ಟೈಮ್ ಇದೆ. ನಾನು ಅದಕ್ಕೂ ಮುಂಚೆ ಕಟ್ತೀನಿ. ನೀನೇನು ತಲೆ ಕೆಡಿಸ್ಕೊಳ್ಬೇಡ. ನಿನ್ನ ಆರೋಗ್ಯ ನೋಡ್ಕೊ. ಸರಿ ಕಣೋ. ಯಾವಾಗ ಬರ್ತೀಯಾ ಈ ಬಡಪಾಯಿ ಮುದುಕಿಯನ್ನು ನೋಡೋಕೆ? ನಿನಗೆ ನನ್ನ ನೆನಪಾಗಲ್ವಾ ಅಗಸ್ತ್ಯ? ನಾನಂತೂ ಸದಾ ರಾಮನನ್ನು ಜಪಿಸೋ ಶಬರಿಯ ಹಾಗೆ ನಿನ್ನದೇ ಯೋಚನೆ ಮಾಡ್ತಾ ಇರ್ತೀನಿ. ಬಂದು ನನ್ನ ನೋಡ್ಕೊಂಡು ಹೋಗು ಮಗು. ಬರ್ತೀನಿ ಅಜ್ಜಿ. ಜೊತೆಗೆ ನಿನಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೂಡ ತರ್ತೀನಿ. ಆಗ ನೀನು ನಿನ್ನ ಈ ಅಗಸ್ತ್ಯನನ್ನು ನಿನಗಿಷ್ಟ ಬಂದಾಗ ನೋಡಬಹುದು. ಹೌದಾ? ಏನು ನೀನು ಫೋಟೋ ತಂದು ಕೊಡ್ತೀಯಾ? ಅದ್ರ ಜೊತೆ ಮಾತಾಡಿದ್ರೆ ನಿನ್ನ ಜೊತೆ ಮಾತಾಡ್ದ ಹಾಗಾಗುತ್ತಾ ಹೇಳು? ಗೊತ್ತಾಗತ್ತೆ ಏನು ಅಂತ ಬಂದಾಗ. ಸರಿ, ನಾನು ಇನ್ನೂ 1 ವಾರ ಬಿಟ್ಟು ಬರ್ತೀನಿ ಅಜ್ಜಿ. ಬಂದು ನಿನ್ನ ಜೊತೆ 1 ವಾರ ಇರ್ತೀನಿ. 1 ವಾರದ ಪೆಂಡಿಂಗ್ ಕೆಲಸ ಮುಗಿಸ್ಬೇಕು. ಬೇಜಾರು ಮಾಡ್ಕೊಳ್ಬೇಡ. ಬಾಯ್ ಅಜ್ಜಿ. ಸರಿ ಕಂದ, ನಿನ್ನ ಒಂದು ಮಾತು ಸಾಕು ಕಣೋ. ಅದೇ ನನಗೆ ಅಮೃತ ಸಿಂಚನ. ಬೇಜಾರೇನಿಲ್ಲ. ಇಡಪ್ಪ ಫೋನು. ಹಾಂ ಅಜ್ಜಿ, ನನ್ನ ಫೇವ್ರೆಟ್ ಚಕ್ಕುಲಿ, ನಿಪ್ಪಟ್ಟು, ರವೆ ಉಂಡೆ ಎಲ್ಲನೂ ಅಡುಗೆಯ ಗಂಗಮ್ಮಿನ ಹತ್ತಿರ ಮಾಡಿಸಿ ಇಟ್ಟಿರ್ತೀಯ ಅಜ್ಜಿ? ಸರಿ ಕಂದ, ಬಾ. ಸರಿ ಬಾಯ್ ಅಜ್ಜಿ. ಕರೆ ಸ್ಥಗಿತಗೊಂಡಿತ್ತು. ಅಮೇರಿಕಾದಲ್ಲಿ ಇರುವ ಅಗಸ್ತ್ಯನಿಗೆ ತನ್ನ ಅಜ್ಜಿ ಪಾರ್ವತಿಯನ್ನು ನೋಡುವ ಆಸೆ. ಹಾಗೆ ಅವರಿಗೂ ಮೊಮ್ಮಗನನ್ನು ನೋಡುವ ಆಸೆ. 1 ವಾರ ಕಳೆಯಿತು. ಅಂದು ಅಗಸ್ತ್ಯ ಅಮೇರಿಕಾಯಿಂದ ಬಂದ. ಅವನನ್ನು ನೋಡಿ ಅಜ್ಜಿಗೆ ಹಿಗ್ಗೋ. ಅವನನ್ನು ಅಪ್ಪಿ ಮುದ್ದಾಡಿ ಕಣ್ಣೀರು ಸುರಿಸಿದರು. ಯಾಕೋ ಕಂದ, ಇಷ್ಟೊಂದು ಬಡವಾಗಿ ಬಿಟ್ಟಿದ್ಯಾ? ಊಟ ತಿಂಡಿ ಸರಿಯಾಗಿ ಮಾಡಪ್ಪ. ಅಜ್ಜಿ, ನನಗೇನಾಗಿದೆ? ಚೆನ್ನಾಗೇ ಇದ್ದೀನಿ. ತುಂಬ ದಿನದ ಮೇಲೆ ನೋಡ್ತಾ ಇದೆಯಲ್ಲ, ಅದಕ್ಕೆ ನಿನಗೆ ಹಾಗೆ ಅನ್ನಿಸ್ತಾ ಇದೆ ಅಷ್ಟೇ. ಸರಿ, ವಯಸ್ಸಾಯಿತು, ಅರಳು ಮರಳು, ಏನು ಮಾಡೋದು? ಬಾ ಕುತ್ಕೋ ಅಗಸ್ತ್ಯ. ಹಾಂ ಅಜ್ಜಿ. ಯಾಕೆ ಹಾಗೆ ಹೇಳ್ತೀಯ ನೀನು? ನೀನಿನ್ನೂ ಯಂಗ್ ಗರ್ಲ್ ಗೊತ್ತಾ? ನೋಡು ಎಷ್ಟು ಮುದ್ದಾಗಿದೆಯಾ. ನನ್ನ ಸ್ವೀಟ್ ಅಜ್ಜಿ ಎಂದು ಕೆನ್ನೆಗೆ ಮುತ್ತಿಟ್ಟನು. ಸಾಕು ಬಿಡೋ ಅಗಸ್ತ್ಯ. ನನಗೆ ನಿನ್ನ ನೋಡ್ತಾ ಇದ್ದರೆ ಯಾವಾಗಲೂ ನಿನ್ನ ನೋಡ್ತಾನೇ ಇರಬೇಕು, ನಿನ್ನ ಜೊತೆ ಮಾತಾಡ್ತಾನೇ ಇರಬೇಕು ಅನಿಸುತ್ತೆ ಕಣಪ್ಪ. ಆದರೆ ಏನು ಮಾಡೋದು ಅಜ್ಜಿ? ಕೆಲಸ ಅಲ್ವಾ? ಸೊ ಹಾಗೆ ಆಗೋಲ್ವಲ್ಲ. ಒಂದು ಕೆಲಸ ಮಾಡು, ನೀನೇ ಅಮೇರಿಕಕ್ಕೆ ಬಂದುಬಿಡೋ. ನಾನು ಅಲ್ಲಿಗೆ ಬರೋಲ್ಲ ಅಂತ ಗೊತ್ತಿದ್ರೂ ಕೇಳ್ತಾ ಇದೆಯಾ?
ಸರಿ ಬಿಡು ಎಂದು ಹುಸಿಮುನಿಸು ತೋರಿಸಿದರು ಅಜ್ಜಿ. ಅಜ್ಜಿ, ಇನ್ನು 5 ವರ್ಷ ಅಷ್ಟೇ, ಆಮೇಲೆ ನನ್ನನ್ನು ಇಲ್ಲಿನ ಬ್ರಾಂಚ್ಗೇ ಟ್ರಾನ್ಸ್ಫರ್ ಮಾಡ್ತಾರೆ. ಆಮೇಲೆ ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ, ಓಕೆನಾ? ಇನ್ನೂ 5 ವರ್ಷನಾ? ಅಷ್ಟರಲ್ಲಿ ಈ ಅಜ್ಜಿ ಉಸಿರು ನಿಂತು ಹೋಗಿರುತ್ತೆ ಎಂದು ಬೇಸರದಲ್ಲಿ ಹೇಳಿದರು. ಅಜ್ಜಿ, ನೀನು ಹೀಗೆಲ್ಲ ಮಾತಾಡಿದ್ರೆ ನಾನು ಈಗಲೇ ವಾಪಸ್ ಹೋಗ್ತೀನಿ ನೋಡು. ಬೇಡ ಕಂದ, ತಪ್ಪಾಯಿತು. ಏನೋ ಬೇಜಾರಲ್ಲಿ ಹೇಳಿಬಿಟ್ಟೆ. ಏನು ತಿಂತೀಯ ಹೇಳು? ಗಂಗಾ, ಅಗಸ್ತ್ಯನಿಗೆ ತಿನ್ನೋಕೆ ಏನಾದರೂ ಬಿಸಿಯಾಗಿ ಮಾಡಿಕೊಂಡು ನನ್ನ ರೂಮ್ಗೆ ಬಾ. ಅಡುಗೆ ಮನೆಯಲ್ಲಿದ್ದ ಗಂಗಾ, ಸರಿಯಮ್ಮ ತರ್ತೀನಿ ಎಂದು ಹೇಳಿದ ಮೇಲೆ ಇಬ್ಬರು ಮೇಲಿನ ರೂಮ್ಗೆ ಹೊರಟರು. ಅಲ್ಲ ಅಜ್ಜಿ, ಮೇಲ್ ಯಾಕೆ? ಇಲ್ಲೇ ಕೆಳಗೆ ಇರೋ ರೂಮ್ಗೆ ಶಿಫ್ಟ್ ಆಗ್ಬೋದಲ್ಲ? ಇಲ್ಲಪ್ಪ, ಅದು ನಿನ್ನ ತಾತ ಇದ್ದ ರೂಮು, ಅದಕ್ಕೆ ನಾನು ಅಲ್ಲೇ ಇರ್ತೀನಿ. ಹಾಂ, ಸರಿ ಸರಿ ಎಂದು ಇಬ್ಬರು ರೂಮ್ ತಲುಪಿದರು. ಹೇಳು ಅಗಸ್ತ್ಯ, ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ಅಜ್ಜಿ. ಹಾಂ, ನಿನಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಅಂದೆ ಅಲ್ವಾ? ಅದು ಇದೇನೆ, ತಗೋ. ಏನಿದು ಅಗಸ್ತ್ಯ? ತೆಗೆದು ನೋಡು, ನಿನಗೆ ಗೊತ್ತಾಗುತ್ತೆ. ಮೊಬೈಲು. ನನಗೆ ಯಾಕಪ್ಪ ಇದು? ಅದು ಈ ವಯಸ್ಸಲ್ಲಿ ಅದನ್ನು ಬಳಸೋಕ್ಕೂ ನನಗೆ ಬರಲ್ಲ. ಆಮೇಲೆ ಒಂದು ಹೋಗಿ ಮತ್ತೊಂದಾದರೆ ಏನು ಮಾಡೋದು? ಏನೂ ಆಗೋಲ್ಲ ಅಜ್ಜಿ, ನಾನು 1 ವಾರ ಇರ್ತೀನಲ್ವಾ, ಎಲ್ಲ ಹೇಳ್ಕೊಡ್ತೀನಿ. ಇದರಿಂದ ನೀನು ಯಾವಾಗ ಬೇಕಾದರೂ ನನ್ನ ನೋಡಬಹುದು, ಮಾತಾಡಿಸ್ಬೋದು, ಗೊತ್ತಾ ಅಜ್ಜಿ? ಇದನ್ನು ಕೇಳಿದ ಅಜ್ಜಿ ಆಶ್ಚರ್ಯದಿಂದ ಕಣ್ಣು ಬಿಡುತ್ತಾ, ಹೌದಾ, ಹೇಗೆ ಮಗು, ತೋರಿಸು. ಹಾಂ, ತೋರಿಸ್ತೀನಿ ಎಂದು ಮೊಬೈಲ್ನಲ್ಲಿ ವಿಡಿಯೋ ಕಾಲ್ ಮಾಡಿ ಒಂದು ಕಡೆ ತನ್ನ ಮೊಬೈಲ್ನಲ್ಲಿ ಕಾಲ್ ರಿಸೀವ್ ಮಾಡಿ ತೋರಿಸಿದ. ಇದರಿಂದ ಅಜ್ಜಿಗೆ ತುಂಬ ಖುಷಿಯಾಯಿತು. ಅಗಸ್ತ್ಯ ಅಮೇರಿಕಾಗೆ ವಾಪಸ್ ಹೋಗುವ ಮುಂಚೆ ಮೊಬೈಲ್ ಆಪರೇಟ್ ಮಾಡೋದೆಲ್ಲ ಹೇಳಿಕೊಟ್ಟ. ಜೊತೆಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಕೂಡ ಇನ್ಸ್ಟಾಲ್ ಮಾಡಿಕೊಟ್ಟ. ಅವನು ಬಂದು ವಾರವಾಯಿತು. ಅಗಸ್ತ್ಯ ವಾಪಸ್ ಅಮೇರಿಕಾಗೆ ಹೊರಟ. ಮತ್ತೆ ಅಜ್ಜಿಗೆ ತಾನು ಒಂಟಿ ಅನ್ನುವ ಭಾವನೆ ಶುರು ಆಯಿತು. ಆಮೇಲೆ ಅಲ್ಲಿಗೆ ಹೋದ ಮೇಲೆ ಅಗಸ್ತ್ಯನಿಗೆ ಅಜ್ಜಿ ದಿನಕ್ಕೆ 3ರಿಂದ 4 ಬಾರಿ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ರು. ಜೊತೆಗೆ ಬೇಸರ ಕಳೆಯಲು ಫೇಸ್ಬುಕ್ ಹಾಗೂ ವಾಟ್ಸಪ್ ಕೂಡ ಬಳಸ್ತಾ ಇದ್ರು. ಒಮ್ಮೆ ಅಜ್ಜಿ ಫೋನ್ಗೆ ಒಂದು ಗೊತ್ತಿಲ್ಲದ ನಂಬರ್ನಿಂದ ಮೆಸೇಜ್ ಬಂತು. ಅಜ್ಜಿಗೆ ಅಗಸ್ತ್ಯ ಮೆಸೇಜ್ ಮಾಡುವುದನ್ನು ಸಹ ಹೇಳಿಕೊಟ್ಟಿದ್ದರಿಂದ ಅಜ್ಜಿ ಕನ್ನಡದಲ್ಲಿ ಯಾರಿದು ಎಂದು ಮೆಸೇಜ್ ಮಾಡಿದರು. ಅತ್ತ ಕಡೆಯಿಂದ ಸಾರಿ, ಮಿಸ್ಸಾಗಿ ಬಂದಿದೆ, ಕ್ಷಮಿಸಿ ಅನ್ನೋ ಮೆಸೇಜ್ ಬಂತು. ಪರವಾಗಿಲ್ಲ ಬಿಡಿ, ನಿಮ್ಮ ಹೆಸರೇನು? ನನ್ನ ಹೆಸರು ಧರ್ಮ ಅಂತ. ನಿಮ್ಮ ಹೆಸರು? ನನ್ನ ಹೆಸರು ಪಾರ್ವತಿ. ಊಟ ಆಯಿತಾ ಪಾರ್ವತಿ ಅವರೇ? ಆಯಿತು. ನಿಮ್ಮದು? ನೀವು ಯಾರು ಅಂತಲೇ ಗೊತ್ತಿಲ್ಲ, ಮೊದಲು ನಿಮ್ಮ ಪರಿಚಯ ಹೇಳಿ, ಆಮೇಲೆ ಮಿಕ್ಕದ್ದು. ಹಾಂ, ನಾನು ಧರ್ಮ ಅಂತ. ವಯಸ್ಸು ಸುಮಾರು 68 ಅನ್ನಿಸುತ್ತೆ. ಊರು ಬೆಂಗಳೂರು. ಮಕ್ಕಳೆಲ್ಲ ನನ್ನನ್ನು ವೃದ್ಧಾಶ್ರಮಕ್ಕೆ ಹಾಕಿದ್ದಾರೆ. ನಾನು ಅವರಿಗೆಲ್ಲ ಹೊರೆಯಂತೆ, ಅದಕ್ಕೆ. ಹೋ, ನಿಮ್ಮ ಫೋಟೋ ನೋಡಿದೆ. ನನ್ನ ಹೆಸರು ಪಾರ್ವತಿ ಅಂತ. ಊರು ಮೈಸೂರು. ನನಗೆ ಅಂತ ಇರೋದು ನನ್ನ ಮೊಮ್ಮಗ ಅಗಸ್ತ್ಯ ಅಷ್ಟೇ. ಅವನು ಅಮೇರಿಕಾದಲ್ಲಿ ಇದ್ದಾನೆ. ಈಗ ನಾನು ಒಂಟಿ. ಮಗಳು, ಮಗ, ಅಳಿಯ, ಸೊಸೆ ಎಲ್ಲರೂ ಒಂದು ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡರು. ಇಷ್ಟು ನನ್ನ ಕತೆ. ಜೀವನದಲ್ಲಿ ನೊಂದ ಜೀವ ನೀವು. ಕಣ್ಣ ಮುಂದೆಯೇ ಹೆತ್ತ ಮಕ್ಕಳು ಹಾಗೂ ಕುಟುಂಬ ಕಳೆದುಕೊಂಡು ಬಹಳ ನೋವು ಅನುಭವಿಸಿದ್ದೀರಾ ಅನಿಸುತ್ತೆ. ಹೌದು, ನನ್ನ ಕಡೆಗಾಲದಲ್ಲಿ ನನ್ನ ಬಾಯಿಗೆ ತುಳಸಿ ತೀರ್ಥ ಬಿಟ್ಟು ನನಗೆ ಅಂತ್ಯಕ್ರಿಯೆ ಮಾಡಬೇಕಿದ್ದ ನನ್ನ ಮಗ ನಾನು ಬದುಕಿದ್ದಾಗಲೇ ನನ್ನ ಕಣ್ಣ ಮುಂದೆಯೇ ಶವವಾಗಿ ಮಲಗಿದ್ದ. ಆ ನೋವು ಯಾವ ತಾಯಿ ತಂದೆಗೂ ಬೇಡ. ನಿಮ್ಮದು ಆ ಕತೆ. ಆದರೆ ನನ್ನದು ಬೇರೆಯೇ ಬಿಡಿ. ಅದೇನು ಹೇಳಿ ಕೇಳೋಣ. ನನಗೂ ನಿದ್ರೆ ಬರ್ತಾ ಇಲ್ಲ. ನನ್ನ ಮಕ್ಕಳೇ ನನ್ನ ಪ್ರಪಂಚ ಅಂತ ಸಾಕಿದೆ, ಸಲುಹಿದೆ. ಅವರು ದೊಡ್ಡವರಾಗಿ ಒಳ್ಳೆಯ ಕೆಲಸ ತೆಗೆದುಕೊಂಡಾಗ ಖುಷಿಯಿಂದ ಬೀಗಿದೆ. ಮಕ್ಕಳ ಜೀವನ ಹಸನಾಗಲಿ ಎಂದು ಇಬ್ಬರು ಮಕ್ಕಳಿಗೂ ಒಳ್ಳೆಯ ಮನೆತನದ ಹೆಣ್ಣು ನೋಡಿ ಮದುವೆಯನ್ನು ಮಾಡಿದೆ. ಬಂದ ಸೊಸೆಯರು ನನಗೆ ಹೆಣ್ಣು ಮಕ್ಕಳಿಲ್ಲದ ಕೊರಗನ್ನು ನೀಗಿಸ್ತಾರೆ ಎಂದು ಸಂತಸಪಟ್ಟೆ. ಆದರೆ ಸೊಸೆ ಯಾವತ್ತಿದ್ದರೂ ಸೊಸೆನೇ ಅಂತ ಅವರು ನಿರೂಪಿಸಿದರು. ನನ್ನ ಮತ್ತು ನನ್ನ ಮಕ್ಕಳ ನಡುವೆ ಒಡಕು ಮೂಡುವ ಹಾಗೆ ಅವರ ಕಿವಿಗೆ ಇಲ್ಲ ಸಲ್ಲದ್ದನ್ನು ಹೇಳಿ ಜಗಳ ಮಾಡುವಂತೆ ಮಾಡುತ್ತಿದ್ದರು. ಒಮ್ಮೆ ನನ್ನ ಮೊಮ್ಮಗ ನನ್ನ ಸೊಸೆಯ ದುಬಾರಿ ಸೆಂಟ್ ಬಾಟಲ್ ಒಂದನ್ನು ತಂದು ನನ್ನ ಕೈಗೆ ಕೊಟ್ಟ. ನಾನು ಅದನ್ನು ವಾಪಸ್ ಇಟ್ಟು ಬಾ ಅಂತ ಕಳಿಸೋ ಅಷ್ಟರಲ್ಲಿ ಅವನು ಅದನ್ನು ಆಯ ತಪ್ಪಿಸಿ ಬೀಳಿಸಿ ಬಿಟ್ಟ. ಅಷ್ಟಕ್ಕೆ ಮನೆಯಲ್ಲಿ ದೊಡ್ಡ ರಾಧಾಂತ ಮಾಡಿ ನನ್ನನ್ನು ವಯಸ್ಸಾಗಿದೆ ಎಂದು ತಂದು ಇಲ್ಲಿ ವೃದ್ಧಾಶ್ರಮಕ್ಕೆ ಸೇರಿಸಿ ಹೋದರು ಎಂದು ಧರ್ಮ ತಮ್ಮ ಮನದ ಅಳಲನ್ನು ಪಾರ್ವತಿ ಅಜ್ಜಿಯ ಮುಂದೆ ಹೇಳಿಕೊಂಡರು. ಹೌದಾ, ಬೇಜಾರಾಗಬೇಡಿ. ನಿಮಗೆ ಬೇಜಾರಾದಾಗೆಲ್ಲ ನನ್ನ ಜೊತೆ ಮಾತಾಡಿ.
ಎಂದು ಸಮಾಧಾನ ಹೇಳಿದರು. ನಿಮಗೂ ವಯಸ್ಸಾಗಿದೆ, ನನಗೂ ವಯಸ್ಸಾಗಿದೆ. ಅಜ್ಜ ಅಜ್ಜಿ ನಾವು. ನಮ್ಮಿಬ್ಬರ ಈ ಸಂಭಾಷಣೆ ಬೇರೆಯವರಿಗೆ ಮುಜುಗರ ತಂದರೆ ಕಷ್ಟ ಪಾರ್ವತಿಯವರೇ. ಅಯ್ಯೋ, ಆಡುವ ಬಾಯಿಗೆ ಬೀಗ, ನೋಡುವ ಕಣ್ಣಿಗೆ ಬಟ್ಟೆ ಕಟ್ಟಲು ಸಾಧ್ಯನಾ ಹೇಳಿ. ಅವರಿವರಿಗಾಗಿ ನಮ್ಮ ಖುಷಿಯನ್ನು ಕಳೆದುಕೊಳ್ಳೋದು ಯಾಕೆ? ನೀವು ನಿಮಗೆ ಯಾವಾಗ ಬೇಕೋ ಆಗ ಮಾತಾಡಿ. ಸರಿ, ಮಾಡ್ತೀನಿ. ಬಾಯ್. ನಾನು ಆಮೇಲೆ ಮಾಡ್ತೀನಿ. ಸರಿ, ಬಾಯ್ ಧರ್ಮ ಅವರೇ. ಈ ಜಾಲತಾಣಗಳು ಒಮ್ಮೊಮ್ಮೆ ನಮ್ಮ ನಡುವಿನ ಒಂಟಿತನವನ್ನು ದೂರ ಮಾಡುತ್ತವೆ, ಬೇಸರವನ್ನು ಹೋಗಿಸುತ್ತವೆ, ನೋವನ್ನು ನೀಗಿಸುತ್ತವೆ. ನಮ್ಮ ನೋವು ಕೇಳಲು ಒಂದು ಜೀವ ಇದೆ ಎಂದಾಗ ನಮಗೆ ಆಗುವ ಖುಷಿಯೇ ಬೇರೆ. ಅಗಸ್ತ್ಯ ಅಜ್ಜಿ ಜೊತೆ ದಿನಕ್ಕೆ 3ರಿಂದ 4 ಬಾರಿ ವಿಡಿಯೋ ಕಾಲ್ ಮಾಡಿ ಮಾತನಾಡಿಸುತ್ತಿದ್ದ. ನಡುವೆ ಧರ್ಮ ಅವರ ಜೊತೆಗಿನ ಸಂಭಾಷಣೆ ಈಗ ಅಜ್ಜಿಗೆ ಒಂಟಿತನ ತುಸು ಕಡಿಮೆ ಅನಿಸುತ್ತಿತ್ತು. ವಯಸ್ಸಾದ ಇಬ್ಬರು ವ್ಯಕ್ತಿಗಳು ತಮ್ಮ ತಮ್ಮ ಅಳಲನ್ನು ಒಬ್ಬರಿಗೊಬ್ಬರು ಹಂಚಿಕೊಳ್ಳುತ್ತಿದ್ದರು. ಹಾಯ್ ಪಾರ್ವತಿ, ಏನು ಮಾಡ್ತಾ ಇದ್ದೀರಾ? ಇನ್ನೇನು ಮಾಡೋದು, ಈಗ ತಾನೇ ನನ್ನ ಮೊಮ್ಮಗನ ಜೊತೆ ಮಾತನಾಡಿ ಕುಳಿತಿದ್ದೆ. ಹೌದಾ? ನಾವು ಇವತ್ತು ನಮ್ಮ ಆಶ್ರಮದವರೆಲ್ಲರೂ ಊಟಿಗೆ ಪಿಕ್ನಿಕ್ಕಿಗೆ ಹೋಗ್ತಾ ಇದ್ದೀವಿ. ಎಂಥ ಒಳ್ಳೆ ಪ್ಲೇಸ್ ಗೊತ್ತಾ? ಅದು ನನಗಂತೂ ತುಂಬ ಇಷ್ಟ. ಹೌದಾ? ನಾನು ಕೇಳಿದ್ದೇನೆ, ಒಮ್ಮೆಯೂ ಹೋಗಿಲ್ಲ. ಬರ್ತೀರಾ? ಹೋಗೋಣ ನಮ್ಮ ಜೊತೆ? ಇಲ್ಲ ಧರ್ಮ, ನೀವು ಹೋಗಿ ಬನ್ನಿ. ನಾನು ನನ್ನ ಮೊಮ್ಮಗ ಅಗಸ್ತ್ಯ ಮುಂದಿನ ಬಾರಿ ಬಂದಾಗ ಇಬ್ಬರೂ ಹೋಗಿ ಬರ್ತೀವಿ. ಸರಿ ಸರಿ. ಅಲ್ಲಿನ ಬೊಟಾನಿಕಲ್ ಗಾರ್ಡನ್, ರೋಸ್ ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಂಥರ ಪ್ರಕೃತಿ ಮಾತೆ ಅಲ್ಲೇ ನೆಲೆಸಿರೋ ಹಾಗೆ ಅನಿಸುತ್ತೆ. ದೊಡ್ಡ ದೊಡ್ಡ ನೀಲಿಗಿರಿ ಮರಗಳು, ಅಲ್ಲಿನ ಸ್ವೀಟ್ ಫ್ರೆಶ್ ಕ್ಯಾರೆಟ್, ಘಮ ಘಮ ಅನ್ನೋ ಕಾಫಿ ಪುಡಿ, ಟೀ ಪುಡಿ, 1 ವರ್ಷ ಬಾಡದ ಹೂ, ಊಟಿ ಆ್ಯಪಲ್, ಚರಿ ಎಲ್ಲ ಸೂಪರ್. ಜೊತೆಗೆ ಹೋಗುವಾಗ ಸಿಗುವ ಬಂಡೀಪುರ ಅರಣ್ಯ, ಅಲ್ಲಿರುವ ಕೋತಿಗಳು, ಆನೆ, ನವಿಲು, ಕಣ್ಣಿಗೆ ಹಬ್ಬವೇ ಸರಿ. ನೀವು ಮಿಸ್ ಮಾಡದೆ ನಿಮ್ಮ ಮೊಮ್ಮಗನೊಟ್ಟಿಗೆ ಹೋಗಿ ಬನ್ನಿ. ನೀವು ಇಷ್ಟೆಲ್ಲ ಹೇಳಿದ ಮೇಲೆ ಹೋಗಿ ಬರುವುದೇ. ನೆಕ್ಸ್ಟು ನನ್ನ ಮೊಮ್ಮಗ ಬಂದಾಗ ಹಠ ಹಿಡಿದಾದರೂ ಹೋಗಿ ಬರ್ತೀವಿ. ಸರಿ, ನಾನು ಊಟಿ ಹೋಗಿ ಬಂದು ಮೆಸೇಜ್ ಮಾಡ್ತೀನಿ. ಓಕೆ, ನಿಮ್ಮ ಪ್ರಯಾಣ ಸುಖಕರವಾಗಿರಲಿ. ಹುಷಾರು. ಥ್ಯಾಂಕ್ ಯು, ಬಾಯ್. ಹೀಗೆ ಈ ಎರಡೂ ಜೀವಗಳು ತುಂಬ ಆತ್ಮೀಯವಾಗಿ ಬಂಧ ಬೆಳೆಸಿಕೊಂಡವು. ದಿನಗಳು ಉರುಳತೊಡಗಿದವು. ತಿಂಗಳು ಉರುಳಿ ವರ್ಷ ಆಯಿತು. ಈ ಇಬ್ಬರು ವಯಸ್ಸಾದವರು ತಮ್ಮ ಸಂಭಾಷಣೆಯನ್ನು ಯಾರದ್ದೇ ಅಡೆತಡೆ ಇಲ್ಲದೆ ನಡೆಸುತ್ತಿದ್ದರು. ಇವರ ನಡುವೆ ಇದ್ದದ್ದು ಒಂದು ನಿಷ್ಕಲ್ಮಶ ಸ್ನೇಹ. ಒಮ್ಮೆ ಧರ್ಮ ಅಜ್ಜನ ಮಕ್ಕಳು ಆಶ್ರಮಕ್ಕೆ ಬಂದು ತಂದೆಯನ್ನು 1-2 ದಿನ ಮನೆಗೆ ಕರೆದುಕೊಂಡು ಹೋಗಿ ಮತ್ತೆ ತಂದು ಬಿಡುವುದಾಗಿ ಹೇಳಿ ಕರೆದುಕೊಂಡು ಹೋದರು. ಅಲ್ಲಿ ಹೋದ ಮೇಲೆ ಅಜ್ಜ ಪಾರ್ವತಿ ಅಜ್ಜಿಯ ಜೊತೆ ಯಾವಾಗಲೂ ಮಾತನಾಡುವುದು, ಮೆಸೇಜ್ ಮಾಡುವುದು ಮಾಡುತ್ತಿದ್ದರು. ಇದನ್ನು ನೋಡಿದ ಅವರ ಸೊಸೆ ಹಾಗೂ ಮಕ್ಕಳು ತಂದೆಯ ಈ ವರ್ತನೆಗೆ ಮೂಗು ಮುರಿದರು. ಸೊಸೆಯಂದಿರು ಮಕ್ಕಳಿಗೆ ಏನೇನೋ ಹೇಳಿ ತಂದೆಯನ್ನು ಸರಿಯಾಗಿ ಇರಲು ಹೇಳಿ ಎಂದು ತಲೆ ಕೆಡಿಸಿದರು. ಅಪ್ಪ, ನೀವು ಈ ವಯಸ್ಸಲ್ಲಿ ಹೀಗೆಲ್ಲ ಮಾಡುವುದು ಸರಿನಾ? ನಿಮಗೆ ಇದು ಸರಿ ಅನಿಸುತ್ತಾ ಇದೆಯಾ ಹೇಳಿ? ಸುಮ್ಮನೆ ಯಾರೋ ಹೆಂಗಸಿನ ಜೊತೆ ಮಾತನಾಡುವುದನ್ನು ಬಿಟ್ಟು ಸಂಸ್ಕಾರವಂತರಾಗಿ ಇರಿ. ಏನೋ ಹೇಳ್ತಾ ಇದೆಯಾ ಕತ್ತೆ ಬಡವ? ನೀನು ನನಗೆ ಸಂಸ್ಕಾರದ ಪಾಠ ಹೇಳ್ತಾ ಇದೆಯಾ? ಏನು ತಪ್ಪು ಕಂಡೆ ನೀನು? ಹಾಂ ಹೌದು, ನಾನು ಪಾರ್ವತಿಯ ಜೊತೆ ಮಾತನಾಡುತ್ತಿದ್ದೀನಿ. ನಾವಿಬ್ಬರು ಸ್ನೇಹಿತರು. ಅದರಲ್ಲಿ ತಪ್ಪೇನಿದೆ? ನೀನು ನಿನ್ನ ಆಫೀಸಿನಲ್ಲಿರುವ ಮಹಿಳೆಯರ ಜೊತೆ ಮಾತನ್ನೇ ಆಡೋದಿಲ್ವಾ? ಅವರಿಗೆ ಮೆಸೇಜ್ ಮಾಡೋದೇ ಇಲ್ವಾ? ಅಪ್ಪ, ನನ್ನ ವಯಸ್ಸೇನು ನಿಮ್ಮ ವಯಸ್ಸೇನು ಅರ್ಥ ಮಾಡಿಕೊಂಡು ಹೋಗಿ. ಓಹೋ, ವಯಸ್ಸು. ನನಗೆ ವಯಸ್ಸಾಗಿದೆ, ಭಾರವಾಗಿದ್ದೀನಿ ಅಂತ ನನ್ನ ವೃದ್ಧಾಶ್ರಮಕ್ಕೆ ಹಾಕಿದ್ದು ಅಲ್ವಾ? ಸರಿ, ಸ್ನೇಹ ಮಾಡೋಕ್ಕೂ ವಯಸ್ಸು ಇಷ್ಟು ಅಂತ ನಿಗದಿ ಯಾವಾಗ ಆಯಿತು ಹೇಳಪ್ಪ? ನೋಡಿ, ನೀವೇನೇ ಹೇಳಿದರೂ ಅಷ್ಟೇ, ನಾನು ಪಾರ್ವತಿಯ ಜೊತೆ ಮಾತಾಡೋದು ನಿಲ್ಲಿಸೋಲ್ಲ. ನನ್ನ ನೋವು ಸುಖ ದುಃಖ ಹಂಚಿಕೊಳ್ಳೋಕೆ ಇರೋ ಒಂದೇ ಒಂದು ಜೀವ ಅಂದರೆ ಅದು ಪಾರ್ವತಿ ಅಷ್ಟೇ. ನಾನು ನಾಳೆನೇ ಆಶ್ರಮಕ್ಕೆ ಹೋಗ್ತೀನಿ, ನನ್ನ ಕಳಿಸಿ. ಏನು ಮಾವ ನೀವು ಈ ವಯಸ್ಸಲ್ಲಿ ಇದೆಲ್ಲ ಮಾಡಿಕೊಂಡು? ಚೀಚಿ, ಅಸಹ್ಯ. ಏನು ಹೇಳಿದ್ಯಮ್ಮ? ಅಸಹ್ಯನಾ? ಅಂಥದ್ದು ಏನು ಮಾಡಿದ್ದೀನಿ? ಸ್ನೇಹ ಮಾಡುವುದು ಅಸಹ್ಯನಾ? ನೀನು ಮದುವೆಯಾಗಿ ಬಂದಾಗ, ನಿನ್ನ ಗೆಳೆಯರು ಮನೆಗೆ ಬಂದಾಗ ನಾನು ಅಸಹ್ಯ ಅಂತ ಹೇಳಿದ್ನಾ? ನೀನು ನನ್ನ ಮಗಳ ಸ್ಥಾನ ತುಂಬ್ತೀಯ ಅಂತ ತಿಳಿದಿದ್ದೆ. ಆದರೆ ನನ್ನ ಮಗನ ತಲೆ ಕೆಡಿಸಿ ಅವನನ್ನು ನನ್ನಿಂದ ದೂರ ಮಾಡಿದೆ. ನಿನಗೆ ನನ್ನ ವೈಯಕ್ತಿಕ ವಿಚಾರ ಕೇಳುವ ಯಾವ ಹಕ್ಕು ಇಲ್ಲ. ಸುಮ್ಮನೆ ನಿಲ್ಲು. ಏನಪ್ಪ ನೀವು? ಯಾರೋ ಗೊತ್ತು ಗುರಿ ಇಲ್ಲದ ಹೆಂಗಸಿನ ಸಲುವಾಗಿ ನಮ್ಮೆಲ್ಲರ ನಿಷ್ಠೂರ ಮಾಡ್ಕೊಳ್ತಾ ಇದ್ದೀರಾ? ನೋಡಿ, ನೀವೇನೇ ಹೇಳಿದರೂ ಅಷ್ಟೇ,
ನಾನು ಈಗಲೇ ಹೋಗ್ತೀನಿ ಎಂದು ಬ್ಯಾಗ್ ತೆಗೆದುಕೊಂಡು ಬಂದರು. ಸರಿಯಪ್ಪ, ಹಾಗಿದ್ರೆ ನಮ್ಮ ಮಾತನ್ನು ಕೇಳಿ. ನಾವು ಇನ್ನು ಮುಂದೆ ನಿಮ್ಮ ಆಶ್ರಮದ ಖರ್ಚುಗಳನ್ನು ನಿಭಾಯಿಸುವುದಿಲ್ಲ. ಹಾಗೆ ಇನ್ಮೇಲೆ ನಮಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ. ಓಹೋ, ಸರಿ ಕಣಪ್ಪ. ನಿಮ್ಮನ್ನು ಹುಟ್ಟಿಸಿ ಸಾಕಿ ಸಲಹಿದ್ದಕ್ಕೆ ಒಳ್ಳೆಯ ಗಿಫ್ಟ್ ಕೊಟ್ಟಿದ್ದೀರಿ. ಚೆನ್ನಾಗಿರಿ ಎಂದು ಮನೆಯಿಂದ ಹೊರಟರು ಧರ್ಮ ಅವರು. ತಕ್ಷಣವೇ ಪಾರ್ವತಿ ಅವರಿಗೆ ಕರೆ ಮಾಡಿ ನಡೆದ ಎಲ್ಲ ವಿಷಯ ಹೇಳಿ ಅಳತೊಡಗಿದರು. ನಾನು ಅವರನ್ನು ಸಾಕಿದ್ದಕ್ಕೆ, ಕಷ್ಟಪಟ್ಟಿದ್ದಕ್ಕೆ ಎಂಥ ಮರ್ಯಾದೆ ಕೊಟ್ಟರು ನೋಡು ಪಾರ್ವತಿ ಎಂದು ನೊಂದುಕೊಂಡರು. ಆಗ ಪಾರ್ವತಿ ತಕ್ಷಣವೇ ಅಗಸ್ತ್ಯನಿಗೆ ಕರೆ ಮಾಡಿ ವಿಷಯ ತಿಳಿಸಿ ಧರ್ಮ ಅವರ ಆಶ್ರಮದ ಖರ್ಚನ್ನು ನೋಡಿಕೊಳ್ಳಲು ಹೇಳಿದಾಗ ಅಗಸ್ತ್ಯ ಸರಿ ಎಂದು ಅದರ ವ್ಯವಸ್ಥೆ ಮಾಡಿದ. ನನಗೆ ಈಗ ಫುಟ್ಪಾತೆ ಗತಿ ಎಂದಾಗ ಪಾರ್ವತಿ ಅವರು, ನೀವು ಮೊದಲು ಎಲ್ಲಿ ಇದ್ದರೋ ಅಲ್ಲಿಗೆ ಹೋಗಿ, ನಿಮ್ಮ ಎಲ್ಲ ಖರ್ಚನ್ನು ನನ್ನ ಮೊಮ್ಮಗ ನೋಡಿಕೊಳ್ಳುತ್ತಾನೆ ಎಂದು ಹೇಳಿದರು. ಆಗ ಧರ್ಮ ಅವರು ದುಃಖ ಹಾಗೂ ಸಂತೋಷದಿಂದ ಮತ್ತೆ ಅಲ್ಲಿಗೆ ಹೋದರು. ಹೀಗೆ ಅವರ ಸಂಭಾಷಣೆ ಮುಂದುವರೆದಿತ್ತು. ಜೊತೆಗೆ ಒಮ್ಮೊಮ್ಮೆ ಅಗಸ್ತ್ಯ ಕೂಡ ಕಾನ್ಫರೆನ್ಸ್ ಕಾಲ್ನಲ್ಲಿ ಇಬ್ಬರನ್ನೂ ಮಾತನಾಡಿಸುತ್ತಿದ್ದ. ಹಾಗೆ ಧರ್ಮ ಹಾಗೂ ಪಾರ್ವತಿ ಇಬ್ಬರನ್ನೂ ಅಮೆರಿಕಾಗೆ ಬಂದು 1 ತಿಂಗಳು ಇದ್ದು ಹೋಗಲು ಕೇಳಿದಾಗ ಇಬ್ಬರೂ ಒಪ್ಪಿದರು. ಅವರು ಬರಲು ಬೇಕಾದ ವೀಸಾ, ಪಾಸ್ಪೋರ್ಟ್ ಎಲ್ಲ ತಯಾರಿ ಮಾಡಿ ಅವರನ್ನು ಅಮೆರಿಕಕ್ಕೆ ಕರೆಸಿಕೊಂಡ. ಅಲ್ಲಿ 1 ತಿಂಗಳು ಇದ್ದು ಮತ್ತೆ ವಾಪಸ್ ಬಂದ ಧರ್ಮ ಹಾಗೂ ಪಾರ್ವತಿ ಅವರು ಆತ್ಮೀಯ ಸ್ನೇಹಿತರಾಗಿ ತಮ್ಮ ಸಂಭಾಷಣೆಯಲ್ಲೇ ಜೀವನ ಸಾಗಿಸಿದರು. ಈ ಜಾಲತಾಣಗಳು ಸ್ನೇಹಪರವೂ ಹೌದು, ಮಾರಕವೂ ಹೌದು. ತನ್ನ ಕುಟುಂಬದ ಸದಸ್ಯರನ್ನು ಸಂಪೂರ್ಣವಾಗಿ ದೂರ ಮಾಡಿಕೊಂಡರು ಧರ್ಮ ಅವರು ಇದರಿಂದ. ಹಾಗೆಯೇ ಒಬ್ಬ ಆತ್ಮೀಯ ಗೆಳತಿಯನ್ನು ಪಡೆದರು. ಧನ್ಯವಾದಗಳು. ಧರ್ಮ ಅವರ ಜೀವನ ಹೇಗನ್ನಿಸ್ತೋ, ಹಾಗೆ ಪಾರ್ವತಿಯವರ ಮೊಮ್ಮಗನ ಗುಣ ಹೇಗನ್ನಿಸ್ತೋ ಎಲ್ಲ ಅನಿಸಿಕೆ ನಿಮಗೆ